ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಮಾಡೋದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಥರ ಪನ್ನೀರನ್ನು ನೀವು ಮನೆಯೊಳಗೂ ಮಾಡಿಕೊಂಡು ತಿನ್ನಿರಿ. ನಾನು ಅಂಗಡಿ ಒಳಗಿರುವಂಥ ಮಿಲ್ಕಿ ಮಿಸ್ಟ್ ಪನ್ನೀರನ್ನು ತಂದಿದ್ದೇನೆ. ಆದರೆ ನೀವು ಮನೆಯೊಳಗೂ ಪನ್ನೀರ್ ಯಾವ ರೀತಿ ಮಾಡ್ಕೋಬೋದಂತ ವಿಡಿಯೋ ಆಲ್ರೆಡಿ ಹಾಕೀನಿ. ಆ ವಿಡಿಯೋನ ನೋಡ್ಕೊಂಡು ನೀವು ಮನೆಯೊಳಗೂ ಪನ್ನೀರನ್ನು ತಯಾರು ಮಾಡಿಕೊಂಡು ನೀವು ಪನ್ನೀರ್ ಮಾಡಿಕೊಂಡು ತಿನ್ಬೋದು. ನೋಡಿರಿ, ಅದನ್ನು ನನಗೆ ಯಾವ ಶೇಪ್ ಬೇಕು, ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಿಂದು ಕಟ್ ಮಾಡ್ಕೊಂಡೇನೆ. ಕಟ್ ಮಾಡಿಕೊಂಡು ಮತ್ತು ಪನ್ನೀರನ್ನು ಮೀಡಿಯಮ್ ಕಟ್ ಮಾಡ್ಕೊಂಡೇನಿ, ದೊಡ್ಡದು ಬೇಡ ಅಂಥೇಳಿ. ಇದು ಕಟ್ ಮಾಡ್ಕೊಂಡಿಂದ ನೋಡಿರಿ, ಹೊರಗಡೆ ಎಲ್ಲ ಪನ್ನೀರ್ ನಾವು ತಿಂದು ಬರ್ತೀವಿ. ಅದೆಲ್ಲ ಎಷ್ಟು ದಿನದ್ದಿರ್ತೋ ಎಷ್ಟು ದಿನದಿಲ್ಲ, ಮತ್ತು ಟೇಸ್ಟಿಂಗ್ ಪೌಡ್ರ್ ಹಾಕಿರ್ತಾರೆ, ಕಲರ್ ಹಾಕಿರ್ತಾರೆ. ಈ ಥರ ಮನೆಯೊಳಗೆ ಮಾಡ್ಕೊಂಡು ತಿನ್ನಿರಿ ನೀವು. ಇದಕ್ಕೆ ಬೇಕಾದಂಥ ಮಸಾಲೆಯನ್ನು ತಯಾರು ಮಾಡ್ಕೊಳತ್ತೀನಿ. ಕೊತ್ತಂಬರಿ ಹಾಕ್ಕೊಳ್ತೀನಿ, ಗೋಡಂಬಿ ಹಾಕ್ಕೊಳ್ತೀನಿ, ಮತ್ತು ಚಕ್ಕೆ ಹಾಕ್ಕೊಳ್ತೀನಿ, ಸ್ವಲ್ಪ ಶುಂಠಿ ಹಾಕ್ಕೊಳ್ತೀನಿ. ಅಂದರೆ ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಂಡ್ರೆ ಶುಂಠಿದು ಕಾಕು ಬರುತ್ತೆ. ಹಾಗಾಗಿ ಮತ್ತು ಏಲಕ್ಕಿ ಲವಂಗ ಹಾಕ್ಕೊಳ್ತೀನಿ. ಮತ್ತು ಒಂದು ಟೊಮೆಟೊ ಹಾಕ್ಕೊಳತ್ತೀನಿ. ಹುಳಿ ಜಾಸ್ತಿ ಬೇಕಂದರೆ 2 ಟೊಮೆಟೊ ಹಾಕೋರಿ, ನಾವು ಒಂದೇ ಟೊಮೆಟೊ ಹಾಕ್ಕೊಳತ್ತೀನಿ. ಮತ್ತು ಬೆಳ್ಳುಳ್ಳಿ ಹಾಕ್ಕೊಳಕ್ಕಂತೀನಿ. ನೋಡಿರಿ, ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ರುಚಿ ಬರುತ್ತೆ. ಮತ್ತು ಒಣ ಖಾರದ ಪೌಡ್ರ್ ಹಾಕ್ಕೊಳತ್ತೀನಿ. ಮತ್ತು ಸ್ವಲ್ಪ ಒಂದು ಚಿಟಿಗೆಯಷ್ಟು ಅರಿಶಿನ ಪೌಡ್ರನ್ನ ಹಾಕ್ಕೊಳಕ್ಕಂತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕ್ಕಂತೀನಿ. ನೋಡಿರಿ, ಈಗ ಮಿಕ್ಸಿ ಮಾಡ್ಕೊಳ್ತೀನಿ. ಮಿಕ್ಸಿ ಈ ಥರ ಬಂತು. ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡಿಕೊಂಡೆ. ಈಗ ಅದು ಏನಾಯ್ತು, ಈ ಥರ ಸ್ಮೂತ್ ಆದಂಥ ಗ್ರೇವಿ ಆಯ್ತು. ಇದನ್ನು ರೆಡಿ ಮಾಡಿ ಇಟ್ಕೊಂಡು ಸೈಡು ಇಟ್ಕೊಂಡೇನಿ. ಈಗ ಗ್ರೇವಿ ರೆಡಿ ಆಯ್ತಲ್ಲ, ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಆ ಎಣ್ಣೆ ಒಳಗೆ ಪನ್ನೀರನ್ನು ಹಾಕಿ ಸ್ವಲ್ಪ ಒಂದು 5 ರಿಂದ 10 ನಿಮಿಷ ನಾವೇನು ಮಾಡಬೇಕು, ಬೇಯಿಸಬೇಕು. ಹಾಗಾಗಿ ಈ ಎಣ್ಣೆ ಒಳಗೆ ಪನ್ನೀರನ್ನು ಹಾಕಕೊಂತೀನಿ, ಬೇಯಿಸ್ತೀನಿ. ನೋಡಿರಿ, ಇದು ಬೇಯಕ್ಕಿಟ್ಟು ಸೈಡು ಈರುಳ್ಳಿಯನ್ನು ಕಟ್ ಮಾಡ್ಕೊತೀನಿ. ಅಂದರೆ ರೆಡಿ ಮಾಡ್ಕೋಬೇಕಲ್ಲ, ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಕೊತೀನಿ. ಅದು ಬೇಯೋದ್ರೊಳಗೆ ಈರುಳ್ಳಿ ಕಟ್ ಮಾಡ್ಕೊತೀನಿ. ನೋಡಿರಿ, ಈರುಳ್ಳಿಯನ್ನು ನಾನು ರೌಂಡ್ ಕಟ್ ಮಾಡ್ಕೊಳತ್ತೀನಿ. ಉದ್ದುದ್ದ ಬೇಕಂದ್ರೆ ಉದ್ದುದ್ದ ಕಟ್ ಮಾಡ್ಕೊಬೋದು, ಚಿಕ್ಕದಾಗಿ ಬೇಕಂದ್ರೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೋದು. ನಾನು ರೌಂಡ್ ಬೇಕಂತ ನಾನು ರೌಂಡ್ ಕಟ್ ಮಾಡ್ಕೊಳತ್ತೀನಿ. ರೌಂಡ್ ಕಟ್ ಮಾಡ್ಕೊಂಡ್ರೆ ಚಲೋ ಅನಿಸುತ್ತಂತ ನಾನು ರೌಂಡ್ ಕಟ್ ಮಾಡ್ಕೊಳತ್ತೀನಿ. ಇದೆಲ್ಲ ರೆಡಿ ಆಯ್ತು ಈರುಳ್ಳಿ. ಈಗ ಮತ್ತೆ ಬೇಯಕ್ಕಿಟ್ಟಿದ್ನೆಲ್ಲ ಪನ್ನೀರ್ ನೋಡೋಣ ಬರ್ರಿ. ಪನ್ನೀರೆಲ್ಲ ಎಣ್ಣೆ ಒಳಗೆ ಅದೇನು ಹಾಕೊಂತೈತೆ ಅಂದ್ರೆ ಬೇಯಾಕುಂತೈತಿ, ಎಣ್ಣೆ ಒಳಗೆ ಫ್ರೈ ಆಗಾಕುಂತೈತಿ. ನೋಡಿರಿ, ಈ ಥರ ಬ್ರೌನಿಷ್ ಆಗೈತಿ. ಇನ್ನೂ ಸ್ವಲ್ಪ ಹೊತ್ತು ಪನ್ನೀರು ರೆಡಿ ಆಗಬೇಕು. ಅಲ್ಲಿ ಮಟ್ಟ ನಾನು ಮತ್ತೆ ಏನು ಮಾಡ್ಕೊತೀನಿ, ಸ್ವಲ್ಪ ಮೆಣಸಿನ್ಕಾಯನ್ನು ಕಟ್ ಮಾಡ್ಕೋಬೇಕು. ಯಾಕಂದರೆ ಮೆಣಸಿನ್ಕಾಯಿ ಎಕ್ಸ್ಟ್ರಾ ನಾನು ಅದೊಂಥರ ಹಸಿ ಮೆಣಸಿನ್ಕಾಯ್ದು ಫ್ಲೇವರ್ ಬರಲಿ ಅಂತ ಮೆಣಸಿನ್ಕಾಯನ್ನು ತೊಗೊಂಡು ಕಟ್ ಮಾಡ್ಕೋಬೇಕು. ಅದಕ್ಕೆ ಇದು ಇನ್ನೊಂದು 5 ನಿಮಿಷ ಬೇಯಲಿ ಅಂತ ಮೆಣಸಿನ್ಕಾಯನ್ನು ತೊಗೊಂಡು ಕಟ್ ಮಾಡ್ಕೊಳಕ್ಕಂತೇನೆ. ನೋಡಿರಿ, ಈ ಥರ ಉದ್ದುದಕ್ಕೆ ಎಕ್ಸ್ಟ್ರಾ ಇದು ಹಾಕ್ಕೊಳಕ್ಕೆ ಫ್ಲೇವರ್, ಹಸಿ ಮೆಣಸಿನ್ಕಾಯ್ದು ಫ್ಲೇವರು. ಈಗ ಪನ್ನೀರ್ ಆಲ್ರೆಡಿ ಏನಾಗೈತಿ, ಎಣ್ಣೆ ಒಳಗೆ ಪೂರ್ತಿ ಫ್ರೈ ಆಗೈತಿ. ಇದನ್ನು ಪನ್ನೀರನ್ನು ನಾನು ಏನು ಮಾಡ್ಕೊಳ್ತೇನೆ, ಎಣ್ಣೆಯಿಂದ ಏನು ಮಾಡ್ಕೊಳತ್ತೇನೆ ಅಂದ್ರೆ ಪ್ಲೇಟಿಗೆ ಹಾಕ್ಕೊಳ್ತೀನಿ. ನೋಡಿರಿ, ಈ ಥರ ಫ್ರೈ ಆಗಿಂದ ಪ್ಲೇಟಿಗೆ ತೊಗೊಂಡೆಲ್ಲ. ಆ ಕಾದಂಥ ಎಣ್ಣೆ ಒಳಗೆ ನಾನು ಏನು ಮಾಡತ್ತೇನೆ, ಕರಿಬೇವು ಹಾಕ್ಕೊಂಡೆ. ಈ ಕರಿಬೇವು ಆಗಿಂದ ಏನು ಹಾಕ್ಕೊಳತ್ತೀವಿ, ಇದು ಈರುಳ್ಳಿ ಹಾಕ್ಕೊಳಕ್ಕಂತೀನಿ. ಅಂದರೆ ಉಳ್ಳಾಗಡ್ಡಿ ಹಾಕ್ಕೊಳಕ್ಕಂತೀನಿ. ನೋಡಿರಿ, ಉಳ್ಳಾಗಡ್ಡಿ ಮತ್ತು ಕರಿಬೇವನ್ನು ಚಮಚೆಲೆ ಕಡ್ಡಾಡ್ಸಕ್ಕಂತೀನಿ. ಚಮಚೆಲಿ ಇದೆಲ್ಲ ಕಡ್ಡಾಡ್ಸಕ್ಕಂತಿಂದ ಅದೊಂದು ಲೆವೆಲ್ ಬಂದೈತಿ. ಅಂದ್ರೆ ಈರುಳ್ಳಿ ಇನ್ನೂ ಸ್ವಲ್ಪ ಹಸಿ ಇರಬೇಕು. ಆವಾಗಲೇ ನಾವೇನು ಮಾಡಬೇಕು, ಮಾಡಿಟ್ಕೊಂಡಂಥ ಗ್ರೇವಿಯನ್ನು ಹಾಕ್ಕೊಳಕ್ಕಂತೀನಿ. ಈಗ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ನೋಡಿರಿ, ಅಂದರೆ ಈರುಳ್ಳಿ ಮತ್ತು ಕರಿಬೇವು ಮತ್ತು ಚಟ್ನಿಯನ್ನು ನಾನೇನು ಮಾಡಿಕೊಂಡೆ, ಮಿಕ್ಸಿಯನ್ನು ಹಾಕ್ಕೊಂಡಂಥದ್ದು ಗ್ರೇವಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಅದ್ರ ಮೇಲೆ ಕೊತ್ತಂಬರಿ ಉದುರಿಸಿದೆ. ಅದ್ರ ಮೇಲೆ ಏನು ಹಾಕ್ಕೊಂಡೆಪ್ಪ ಅಂತಂದ್ರೆ ರೆಡಿ ಇದ್ದಂಥ ಪನ್ನೀರನ್ನು ಹಾಕ್ಕೊಂಡೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಮಚೆಲೆ. ಈ ಥರ ಮಿಕ್ಸ್ ಮಾಡಿಕೊಂಡು ಎಕ್ಸ್ಟ್ರಾ ನೀರು ಏನು ಹಾಕ್ಕೊಳ್ಳೋಂಗಿಲ್ಲ. ಮತ್ತು ಹೆಚ್ಚಿಟ್ಕೊಂಡಂಥ ಮೆಣಸಿನ್ಕಾಯನ್ನು ಹಾಕ್ಕೋಬೇಕು. ಎಕ್ಸ್ಟ್ರಾ ನೀರು ಯಾಕೆ ಹಾಕ್ಕೋಬಾರ್ದಪ್ಪ ಅಂತಂದ್ರೆ, ಆಲ್ರೆಡಿ ನಾವು ಮಿಕ್ಸಿ ಮಾಡ್ಕೊಳ್ಳೋ ಮುಂದೆ ನೀರು ಹಾಕಿರ್ತೀವಲ್ಲ, ಮತ್ತು ಮೇಲೆ ನೀರನ್ನು ಹಾಕೋಂಗಿಲ್ಲ. ಈ ಥರ ಮೆಣಸಿನ್ಕಾಯಿ ಹಾಕ್ಕೊಂಡು ನಾವು ಮತ್ತೆ ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಪೂರ್ತಿ ಚಮಚೆಲೆ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಮೆಣಸಿನ್ಕಾಯಿ ಹಾಕಿವಲ್ಲ, ಮತ್ತೊಮ್ಮೆ ಇನ್ನೊಮ್ಮೆ ಕಡ್ಡಾಡಿಸ್ಬೇಕು. ಆಮೇಲೆ ಅದು ಒಂದು ಲೋ ಫ್ಲೇಮ್ ಅಂದರೆ ಸಣ್ಣ ಉರಿ ಒಳಗೆ ಇದನ್ನು ಬೇಯಕ್ಕೆ ಇಟ್ಕೋಬೇಕು. ದೊಡ್ಡ ಉರಿ ಹಚ್ಚಬಾರ್ದು, ಯಾಕಂದರೆ ತವ ಹಿಡ್ಕೊಂಡ್ಬಿಡ್ತೈತಿ, ತವಿಗೆಲ್ಲ ಅಂದ್ರೆ ಬೋಗನಿಗೆಲ್ಲ ಹತ್ಕೊಂಡ್ಬಿಡ್ತೈತಿ. ಒಮ್ಮೊಮ್ಮೆ ಸೀದು ಹೋಗುವಂಥ ಚಾನ್ಸಸ್ ಇರ್ತೈತಿ. ಅದಕ್ಕೆ ಸಣ್ಣ ಉರಿ ಒಳಗೆ ಇದನ್ನು ಬೇಯಿಸಾಕೊಂತೀವಿ. ನೋಡಿರಿ, ಈ ಥರ ಬೇಯಾಕುಂತೈತಿ.
ಎಲ್ಲ ಮಸಾಲೆಯನ್ನು ಪನ್ನೀರು ಹೀರ್ಕೊಂಡು ಘಮ ಘಮ ಅಂತ ಪರಿಮಳ ಬರಕುಂತೈತಿ. ಈ ಥರ ಪನ್ನೀರನ್ನು ನೀವು ಮನೆಯೊಳಗೆ ಎಷ್ಟು ಈಸಿ, ಭಾಳಷ್ಟು ಕಡಿಮೆ ಸಮಯದೊಳಗೆ ನಾವು ಇನ್ಸ್ಟೆಂಟಾಗಿ ಈ ಥರ ಪನ್ನೀರನ್ನು ಮಾಡ್ಕೋಬೋದು. ಒಂದು 5ರಿಂದ 10 ನಿಮಿಷ ಅದನ್ನು ಬೇಯಕ್ಕೆ ಅಂದ್ರೆ ಈ ಥರ ಪನ್ನೀರ್ ಆಗುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ಅಂದ್ರೆ ಭಾಳ ಚಲೋ ಬಂದೈತಿ. ಈಗ ನಾನು ಇದನ್ನು ಟೇಸ್ಟ್ ಮಾಡಬೇಕಲ್ಲ, ಹಂಗಾಗಿ ನಾನು ಏನು ಮಾಡ್ಕೊಂಡೆ, ಪ್ಲೇಟಿಗೆ ಹಾಕ್ಕೊಂಡೆ. ನೋಡಿರಿ, ಚಪಾತಿ ಜೊತೆಗೆ ರೈಸ್ ಜೊತೆಗೆ ತಿನ್ನೋಕೆ ಭಾಳ ರುಚಿ ಇರುತ್ತೆ. ಜೋಳದ ರೊಟ್ಟಿ ಜೊತೆಗೂ ತಿನ್ಬೋದು. ನಿಮ್ಗೆ ಯಾವುದ್ರ ಜೊತೆಗೆ ತಿನ್ಬೇಕು ಅನ್ಸುತ್ತೆ ಅದ್ರ ಜೊತೆಗೆ ತಿಂದು ಈ ಥರ ಪನ್ನೀರನ್ನು ಮನೆಯೊಳಗೆ ಮಾಡ್ಕೊಂಡು ನೀವು ತಿನ್ನಿರಿ, ನಿಮ್ಮ ಮನೆಯವ್ರಿಗೂ ಮಾಡಿಕೊಡ್ರಿ. ಹೊರಗಡೆ ತಿನ್ನೋದಕ್ಕಿಂತ ನಾವು ಮನೆಯೊಳಗೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚಲೋ ಇರ್ತೈತಿ. ಹೊರಗಡೆ ಆದ್ರೆ ಟೇಸ್ಟಿಂಗ್ ಪೌಡ್ರು ಅದು ಇದು ಏನೇನೋ ಹಾಕಿ ಮಾಡಿಬಿಡ್ತಾರೆ, ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗ್ತಿರ್ತೈತಿ. ಈ ಥರ ಮನೆಯೊಳಗೇ ಇನ್ಸ್ಟೆಂಟಾಗಿ ಪನ್ನೀರ್ ಮಾಡ್ಕೊಂಡು ತಿಂದು ಟೇಸ್ಟ್ ಮಾಡಿರಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿ ತನಕ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾವ ರೀತಿ ಆಗೈತೆ ಅಂತ ಕಮೆಂಟ್ ಮಾಡ್ಕೊರಿ. ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ನಮಸ್ಕಾರ.